ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಸಂತೆಬೀದಿ ಸಮೀಪವಿರುವ ಶ್ರೀ 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 ಪರಪ್ಪಸ್ವಾಮಿ ಮಠದ ಟ್ರಸ್ಟ್ ಆವರಣದಲ್ಲಿ 12ನೇ ವರ್ಷದ ವರ್ಧಂತಿ ಉತ್ಸವ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು 12ನೇ ವರ್ಷದ ವರ್ಧಂತಿ ಉತ್ಸವ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಅಂಗವಾಗಿ ಮಠದ ಆವರಣದಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮ, ಗುರುಶಾಂತಿ ಸುಬ್ರಹ್ಮಣಿ ಹೋಮ, ಕಲಾ ಹೋಮ, ಗಾಯತ್ರಿ ಹೋಮ ಸೇರಿದಂತೆ ವಿವಿಧ ಹೋಮ ನಡೆದವು. ಇನ್ನು ಹಂಪಿ ಹೇಮಕೂಟ ಶ್ರೀ ಗಾಯತ್ರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಜಗದ್ಗುರು ದಯಾನಂದಪುರಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಕುಂಭಾಭಿಷೇಕವು ಭಕ್ತಿಪೂರ್ವಕವಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಗವಂತ ಪ್ರವಚನಕಾರರಾದ ಡಾಕ್ಟರ್ ಹಾರ ನಾಗರಾಜ್, ಹಿರಿಯ ಚಲನಚಿತ್ರ ನಟರಾದ ಶ್ರೀನಿವಾಸ್ ಮೂರ್ತಿ, ನಿವೃತ್ತ IPS ಅಧಿಕಾರಿ ಜಿ ರಮೇಶ್, ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷರಾದ ರವೀಂದ್ರ ಪಿ ಕಲಬುರ್ಗಿ, ಪವರ್ ಲೂನ್ ಸೊಸೈಟಿಯ ಮುಖ್ಯಸ್ಥರಾದ ML ಲಕ್ಷ್ಮೀನಾರಾಯಣ, ದೊಮ್ಮಸಂದ್ರ ದೇವಾಂಗ ಸಮಾಜದ ಅಧ್ಯಕ್ಷರಾದ DC ಮನೋಹರ್, ಪರಪ್ಪಸ್ವಾಮಿ ಮಠ ಟ್ರಸ್ಟ್ ಅಧ್ಯಕ್ಷರಾದ DS ನಾಗರಾಜು, ಕಾರ್ಯದರ್ಶಿ R ಮನೋಹರ್, ಮುಖಂಡರಾದ ಬೋಸರಾಜು, ಚಂದ್ರಶೇಖರ್ ಹಾಜರಿದ್ದರು. ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ, ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ, ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ, ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ, ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ. ಸೇವೆಗೆ ತಾನೊಲಿದಿದ್ದರು ಕಲ್ಪತರುವೆ ತಾನಾಗಿರುವ, ಭಕ್ತರ ಸೇವೆಗೆ ತಾನೊಲಿದಿದ್ದರು ಕಲ್ಪತರುವೆ ತಾನಾಗಿರುವ, ಘನ ಸಂಸಾರಿಯು ತಾನಾಗಿದ್ದವ ಭವಸಾಗರವ ದಾಟಿಸುವ, ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ, ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ. ನಿತ್ಯ ತೃಪ್ತನು ತಾನೆನಿಸಿದ್ದರು ಮನೆ ಮನೆ ಭಿಕ್ಷವ ಬೇಡುತಿಹ, ನಿತ್ಯ ತೃಪ್ತನು ತಾನೆನಿಸಿದ್ದರು ಮನೆ ಮನೆ ಭಿಕ್ಷವ ಬೇಡುತಿಹ, ದೇವಾಲಯದ ಗರ್ಭಗುಡಿಯಲ್ಲಿ ದೇವಿಯೊಡನೆ ತಾ ಸಂಭಾಷಿಸುವ, ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ, ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ. ಸರ್ಪಗಳೊಡನೆ ಆಡುತ್ತಲಿದ್ದರು ಮಾರುತಿರಾಯಣ ಧ್ಯಾನಿಸುವ, ಸರ್ಪಗಳೊಡನೆ ಆಡುತ್ತಲಿದ್ದರು ಮಾರುತಿರಾಯಣ ಧ್ಯಾನಿಸುವ,
ದೀನನಂತೆ ತಾ ತೋರುತ್ತಲಿದ್ದರು ಪರಶುಮಣಿಯೇ ತಾನಾಗಿರುವ ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ ಆಟವ ನೋಡಿದಿರಾ ಗುರುವಿನ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ ಸೇವೆಗೆ ತಾನೊಲಿದಿದ್ದರು ಕಲ್ಪತರುವೆ ತಾನಾಗಿರುವ ಭಕ್ತರ ಸೇವೆಗೆ ತಾನೊಲಿದಿದ್ದರು ಕಲ್ಪತರುವೆ ತಾನಾಗಿರುವ ಘನ ಸಂಸಾರಿಯು ತಾನಾಗಿದ್ದವ ಭವಸಾಗರವ ದಾಟಿಸುವ ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ ನಿತ್ಯ ತೃಪ್ತನು ತಾನೆನಿಸಿದ್ದರು ಮನೆ ಮನೆ ಭಿಕ್ಷವ ಬೇಡುತಿಹ ನಿತ್ಯ ತೃಪ್ತನು ತಾನೆನಿಸಿದ್ದರು ಮನೆ ಮನೆ ಭಿಕ್ಷವ ಬೇಡುತಿಹ ದೇವಾಲಯದ ಗರ್ಭಗುಡಿಯಲ್ಲಿ ದೇವಿಯೊಡನೆ ತಾ ಸಂಭಾಷಿಸುವ ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ ಸರ್ಪಗಳೊಡನೆ ಆಡುತ್ತಲಿದ್ದರು ಮಾರುತಿರಾಯಣ ಧ್ಯಾನಿಸುವ ಸರ್ಪಗಳೊಡನೆ ಆಡುತ್ತಲಿದ್ದರು ಮಾರುತಿರಾಯಣ ಧ್ಯಾನಿಸುವ ದೀನನಂತೆ ತಾ ತೋರುತ್ತಲಿದ್ದರು ಪರಶುಮಣಿಯೇ ತಾನಾಗಿರುವ ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಗುರುವಿನ ಆಟವ ನೋಡಿದಿರಾ ಆಟವ ನೋಡಿದಿರಾ ನಮ್ಮ ಪರಪ್ಪ ಸ್ವಾಮಿಯ ಆಟವ ನೋಡಿದಿರಾ ಈ ದಿನ ನಮ್ಮ ದೊಮಸಂದ್ರ ಗ್ರಾಮದಲ್ಲಿ ಪರಪ್ಪಸ್ವಾಮಿ ಮಠವನ್ನು ಕಟ್ಟಿ 12ನೇ ವರ್ಷದ ಒಂದು ಮಹಾ ಕುಂಭಾಭಿಷೇಕ ಅನ್ನುವಂಥದ್ದೊಂದು ಕಾರ್ಯಕ್ರಮದ ಧಾರ್ಮಿಕದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಈ ಕುಂಭಾಭಿಷೇಕ ಅನ್ನುವಂಥದ್ದು 12ನೇ ವರ್ಷದ ಒಂದು ಘಟ್ಟ ಅಂತ ಹೇಳ್ತೀವಿ. ಈಗಾಗಲೇ 12 ವರ್ಷದಿಂದ ಹಿಂದೆಲೂ ಸಹ ಈ ಒಂದು ದೇವಸ್ಥಾನ ಸ್ಥಾಪನೆಗೊಂಡು ಇವತ್ತು
ನಮ್ಮ 12ನೇ ವರ್ಷದ ಆಧ್ಯಾತ್ಮಿಕದಲ್ಲಿ ಒಂದು ಮಂಡಲ ಅಂತ ಹೇಳ್ತೀವಿ. ಆ ಮಂಡಲದಲ್ಲಿ ನಿರಂತರವಾಗಿ ಪೂಜೆ ಪುನಸ್ಕಾರಗಳನ್ನು ನಡ್ಕೊಂಡು ಈ 12ನೇ ವರ್ಷದ ಒಂದು ವಿಶೇಷವಾದಂಥ ಮಹಾಕುಂಭಾಭಿಷೇಕದ ಒಂದು ಸಂದರ್ಭದಲ್ಲಿ ಆ ಗುರು ಪರಪಸ್ವಾಮಿ ಮಠ, ಗುರು ಪರಪಸ್ವಾಮಿಗಳು ಬಂದು ಒಬ್ಬ ವಿಭೂತಿ ಪುರುಷರು, ಪವಾಡ ಪುರುಷರು, ಸತ್ಪುರುಷರು ಅಂತ ಹೇಳ್ತೀವಿ. ಇವರು ಸಿದ್ಧಾರೂಢರ ಒಂದು ಸಮಕಾಲೀನರು ಅಂತ ಹೇಳ್ತಾರೆ. ಅವರ ಒಂದು ಹಿನ್ನೆಲೆಯಲ್ಲಿ ಮೂಲತಃ ಇವರು ಉತ್ತರ ಕರ್ನಾಟಕದ ಗುಳೇದಗುಡ್ಡ ಗ್ರಾಮದವರು. ಆ ಒಂದು ಪರಿಸ್ಥಿತಿಯೊಳಗೆ ಕಷ್ಟದ ಸಂಸ್ಥೆಯಲ್ಲಿ ಕಾಲದಲ್ಲಿಯೂ ಸಹ ಇವರು ಕಾಲ್ನಡಿಗೆಯಿಂದ ಹೊಸದುರ್ಗ ತಾಲೂಕಿನ ಶ್ರೀರಾಂಪುರದಲ್ಲಿ ಬಂದು ನೆಲೆಸುವಂತಹ ಸಂದರ್ಭದಲ್ಲಿ ಅನೇಕ ಪವಾಡಗಳನ್ನು ತೋರಿಸ್ತಕ್ಕಂಥ ಒಬ್ಬ ಸತ್ಪುರುಷರು. ಅವರು ಕೊಟ್ಟಂಥ ಅವತ್ತಿನ 100 ವರ್ಷದ ಹಿಂದೆ ಮುನಿಸ್ವಾಮಯ್ಯ ಅವರಿಗೆ ಕೊಟ್ಟಂಥ ವಿಭೂತಿಯನ್ನು, ಆ ಭಸ್ಮವನ್ನು ತಂದು ಇಲ್ಲಿ ದಮಸಂದ್ರ ಗ್ರಾಮದಲ್ಲಿ ಇಟ್ಟು ಇದನ್ನು ದೇವಸ್ಥಾನವನ್ನು ಕಟ್ಟಿ ಇವತ್ತು 12 ವರ್ಷಗಳು ಕಳೆದಿವೆ. ಆ 12 ವರ್ಷದ ನಿಮಿತ್ತವಾಗಿ ಇವತ್ತು 12ನೇ ವರ್ಷದ ಮಹಾಕುಂಭಮೇಳ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿ ಈಗ ತಾನೇ ಆ ಸತ್ಪುರುಷರ ಬಗ್ಗೆ ಒಂದು ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಲ್ಲ. ಇವರ ಒಂದು ಪರಪಸ್ವಾಮಿಯವರ ಒಂದು ಪವಾಡ ಪುರುಷರ ಒಂದು ಇತಿಹಾಸವನ್ನು, ಅವರು ಎಲ್ಲಿ ಹುಟ್ಟಿದ್ರು, ಹೇಗೆ ಬಂದರು, ಏನು ಪವಾಡ ಮಾಡಿದ್ರು ಅನ್ನುವಂಥದ್ದನ್ನು, ಧಾರ್ಮಿಕದ ಪರಿಚಯವನ್ನು ಈ ಪುಸ್ತಕದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಪರಪಸ್ವಾಮಿ ಟ್ರಸ್ಟಿನ ಆಡಳಿತ ಮಂಡಳಿಯ ಅಧ್ಯಕ್ಷರಂತ ನಾಗರಾಜ್ ಅವರು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯವರು ಬಹಳ ಸೂಕ್ತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಧಾರ್ಮಿಕದ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥ ಈ ಒಂದು ಟ್ರಸ್ಟ್ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಬೇಕು. ಇದಕ್ಕೆ ದುಡಿದಂಥ ಎಲ್ಲ ಸದ್ಭಕ್ತರು ಎಲ್ಲ ರೀತಿಯಿಂದ ಭಗವಂತ ಸದ್ಗುರುನಾಥ ಅನುಗ್ರಹವನ್ನು ಮಾಡಲಿ ಅಂತೇಳಿ ನಾವು ತುಮರಿಂದ ಹಾರೈಸ್ತೀವಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ನಾವು ಹಿಂದುಳಿದಿದ್ದೇವೆ ಅಂತಕ್ಕಂಥದ್ದನ್ನು ಭಾಳ ಒತ್ತಿ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ರಾಜಕೀಯವಾಗಿ ಸುಮಾರು 25-30 ಲಕ್ಷ ಇರ್ತಕ್ಕಂಥ ಜನಾಂಗ ನಾವು. ಒಂದೂ ಶಾಸಕರು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಒಳಗೆ, ಒಬ್ಬರು ಸಂಸದರು ಇರ್ತಕ್ಕಂಥ ಒಂದು ಪರಿಸ್ಥಿತಿ ಒಳಗೆ, ಆ ಒಂದು ವ್ಯವಸ್ಥೆಯೊಳಗೆ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಸಹಿತ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನೋವು ವ್ಯಕ್ತಪಡಿಸಿದಾಗ ನಮಗೂ ಕೂಡ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಕೊರಗು ನಮ್ಮಲ್ಲಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ. ಆರ್ಥಿಕವಾಗಿ ಅಂತೂ ಇವತ್ತು ನಾವು ಜರ್ಜರಿತವಾಗಿರ್ತಕ್ಕಂಥ ಒಂದು ಸಂದರ್ಭ ಅದೀವಿ. ಯಾಕಂದ್ರೆ ಒಂದು ಕಡೆ ಕೈಮಗ್ಗ ಪೂರಾ ಇವತ್ತು ನಶಿಸಿ ಹೋಗಿರ್ತಕ್ಕಂಥ ಒಂದು ಸಂದರ್ಭ. ಉತ್ತರ ಕರ್ನಾಟಕದೊಳಗೆ ಸಂಪೂರ್ಣವಾಗಿ ಕೈಮಗ್ಗ ನಶಿಸಿ ಹೋಗಿದೆ. ಪವರ್ಲೂಮ್ ಮತ್ತು ರೇಪೇರ್ ಲೂಮ್ಗಳು, ಪವರ್ಲೂಮ್ಗೆ ರೇಪೇರ್ ಲೂಮ್ಗಳು ಸ್ಪರ್ಧೆ ಆಗ್ತಕ್ಕಂಥ ಒಂದು ಸಂದರ್ಭ ಇವತ್ತಿದೆ. ಆ ಒಂದು ನಿಟ್ಟಿನೊಳಗೆ ರೇಪೇರ್ ಮತ್ತು ಏರ್ಜೆಟ್ ಲೂಮ್ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾನು ವ್ಯಕ್ತಪಡಿಸಿ, ಈ ನಿಟ್ಟಿನೊಳಗೆ ನೇಕಾರಿಕೆ ಸಂಪೂರ್ಣವಾಗಿ ಕುಸಿತಕ್ಕಂಥ ಒಂದು ಸಂದರ್ಭದೊಳಗೆ ಇವತ್ತು ಎಷ್ಟಾದರೂ ಕೂಡ ಸರ್ಕಾರ ಇವತ್ತು 10 HP ವರೆಗೆ ಫ್ರೀ ಆಗಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇವತ್ತು ಉಪಯೋಗ ಮಾಡಿಕೊಂಡು ವಿದ್ಯಾನಿಧಿ ಯೋಜನೆ ಇರ್ಬೋದು, ತದನಂತರ ನಮಗೆ ನೇಕಾರ ಸಮ್ಮಾನ ಯೋಜನೆ ಇರ್ಬೋದು, 0% ಬಡ್ಡಿ ದರ ಸಾಲವನ್ನು ನಾವು ಉಪಯೋಗ ಮಾಡಿಕೊಂಡು ಈ ಒಂದು ನೇಕಾರ ವೃತ್ತಿಯನ್ನು ಉಳಿಸ್ತಕ್ಕಂಥವ್ರಾಗಿ. ಯಾಕಂದ್ರೆ ಮನುಕುಲಕ್ಕೆ ವಸ್ತ್ರವನ್ನು ಕೊಡ್ತಕ್ಕಂಥದ್ದು ಭಾಳ ಪವಿತ್ರವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ನೇಕಾರ ಇವತ್ತು ಶೋಚನೀಯಷ್ಟನ್ನು ಅಂತಕ್ಕಂಥದ್ದನ್ನು ಕೂಡ ವ್ಯಕ್ತಪಡಿಸಿ, ಶೈಕ್ಷಣಿಕವಾಗಿ ಹೇಳ್ಬೇಕು ಅಂತಂದ್ರೆ ಇವತ್ತು ನಾವು ಎಷ್ಟು ತೋರಿಸಿದ್ರು ಸಹಿತ ರಮೇಶ್ ಅವರು ಒಬ್ಬರು IPS ತೋರಿಸ್ಬೇಕು, ಇವರು ನಿವೃತ್ತಿ ಆಗ್ಯಾರ. ಇವತ್ತು ಶ್ರೀನಿವಾಸ್ ಅವರು ಅಂತಕ್ಕಂಥ ಒಬ್ಬ IAS ಅಧಿಕಾರಿಯನ್ನು ತೋರಿಸ್ಬೇಕು. IAS IPSಗಳನ್ನು ನಾವು ಇವತ್ತು ಇಲ್ಲೇ ಇಲ್ಲ. KS ಒಂದು 2-3 ಮಂದಿ KS ಅವರು. ಇಂಥ ಸಂದರ್ಭದೊಳಗೆ ನಮಗೂ ಕೂಡ ಹೆಚ್ಚು ನಮ್ಮ ಮುಂದಿನ ಪೀಳಿಗೆ ಪ್ರಜ್ಞಾವಂತರಾಗಲಿ, ಒಂದು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥವ್ರಾಗಲಿ, ಬರೀ ಡಾಕ್ಟರ್ಸು ಇಂಜಿನಿಯರ್ ಸಹಿತ ಅವರು ಕೂಡ ನಮ್ಮಲ್ಲಿ ಭಾಳ ಕಡಿಮೆ ಅದಾರ ಅಂತಕ್ಕಂಥ ವ್ಯವಸ್ಥೆಯನ್ನು ವ್ಯಕ್ತಪಡಿಸಿ ಸಮಾಜವನ್ನು ಬದುಕಿಸಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಅದು ಶೈಕ್ಷಣಿಕದಿಂದ ಮಾತ್ರ ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇನ್ನು ಸಾಮಾಜಿಕವಾಗಿ ನಾವು ಹೇಳ್ತೀವಿ. ಎಲ್ಲ ರಂಗಗಳಲ್ಲೂ ಕೂಡ ನಾವು 25 ಲಕ್ಷ ಅಂತ ಹೇಳ್ತೀವಿ, ಒಂದು ಕಡೆ 30 ಲಕ್ಷ ಅಂತ ಹೇಳ್ತೀವಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ದಯಾನಪುರ ಸ್ವಾಮಿಗಳು ಏನು ಆ ಕೆಲಸವನ್ನು ತೆಗೆದುಕೊಂಡ್ರೆ ಅವರಿಗೆ ನಾವು ಚಾಚೂ ತಪ್ಪದನ ನಮ್ಮ ವಾರ್ಷಿಕ ವಹಿವಾಟಿನೊಳಗೆ 10% ನಾವು ಹೋಗಿ ಮಠಕ್ಕೆ ಅರ್ಪಿಸಿದ್ರೆ ಮಠ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣಬೇಕಾಗಿದೆ. ಇವತ್ತು ನೋಡ್ರಿ, ಇವತ್ತು
ಮಠಮಾನ್ಯಗಳಲ್ಲಿ ಇವತ್ತು ಒಕ್ಕಲಿಗರ ಮಠ ತೆಗೆದುಕೊಡ್ರಿ, ಲಿಂಗಾಯತ ಮಠಮಾನ್ಯಗಳು ತೆಗೆದುಕೊಡ್ರಿ, ಎಷ್ಟು ಆರ್ಥಿಕವಾಗಿ ಸಬಲ ಆಗ್ಯಾವ ಅಂತಕ್ಕಂಥದ್ದು ವಿಚಾರ ತೆಗೆದುಕೊಂಡಾಗ ನಾ ಭಾಳ ಹಿಂದೆ ಇದೀವಿ ಅಂತಕ್ಕಂಥ ನೋವು ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನು ಇವತ್ತು ವ್ಯಕ್ತಪಡಿಸಿದೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಈ ನಿಟ್ಟಿನೊಳಗೆ ರಾಜ್ಯ ದೇವಾಂಗ ಸಂಘಕ್ಕೆ ಒಂದು ಕಾಯಕಲ್ ಕೊಟ್ಟಿದ್ದು ರಮೇಶ್ ಅವರು ಅಂತಕ್ಕಂಥದ್ದು ನಿವೃತ್ತಿ ಆಗಿರ್ತಕ್ಕಂಥವ್ರು ಮನೆ ಹಿಡಿದು ಕೂಡಲಿಲ್ಲ. ಅವ್ರು ತನ್ನ ಕುಟುಂಬದ ವ್ಯವಸ್ಥೆ ನೋಡಲಿಲ್ಲ, ಹೊರಗೆ ಬಂದು 15 ವರ್ಷಗಳ ಕಾಲ ಹೆಪ್ಪಗಿಟ್ಟಿರ್ತಕ್ಕಂಥ ರಾಜ್ಯ ದೇವಾಂಗ ಕೈಗೆ ತಗೊಂಡು ಇವತ್ತು 6,000 ಒಂದು ಸದಸ್ಯತ್ವ ಮಾಡ್ತಕ್ಕಂಥದ್ದಿರ್ಬೋದು. ತದನಂತರ ಅದಕ್ಕೆ ಒಂದು ಪ್ರಜಾಪ್ರಭುತ್ವದ ಮೇಲೆ ಒಂದು ಚುನಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದನ್ನು ನಾವು ಸ್ವಾಗತ ಮಾಡ್ತೀವಿ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥವ್ರು ಆಗಿವಿ. ಆ ನಿಟ್ಟಿನೊಳಗೆ ದೊಮ್ಮಸಂದ್ರದವರು ಸಹಿತ ಹೆಚ್ಚು ಸದಸ್ಯತ್ವ ಹೊಂದಲಿ, ಒಂದು ವಿದ್ಯಾನಿಧಿಗೆ ಕೈ ಜೋಡಿಸಿ, ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಇಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಊರು ಇಲ್ಲಿ ಆಗಲಿ ಅಂತಕ್ಕಂಥದ್ದನ್ನು ಅವ್ರ ಮನವಿ ಮಾಡ್ಕೊಂಡು ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ದೊಮ್ಮಸಂದ್ರದಲ್ಲಿ ಏನು ಗುರು ಪರಪ್ಪ ಸ್ವಾಮಿಯವರ 12ನೇ ವರ್ಷದ ವಾರ್ಷಿಕೋತ್ಸವ ಕುಂಭಾಭಿಷೇಕ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಆಗಿದೆ. ಅದಕ್ಕೆ ಮೊದಲಿಗೆ ನಮ್ಮ ಈ ದೊಮ್ಮಸಂದ್ರದ ಪರಪಸ್ವಾಮಿ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರಾದಂಥ ನಾಗರಾಜ್ ಅವರು, ಹಿರಿಯರಾದಂಥ ಸಿ ಮನೋಹರ್ ಅವರು, ಕರಿಯಪ್ಪನವರು ಮತ್ತು ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿಯಾಗಿ ಪರಪಸ್ವಾಮಿಯವರ ಈ ಒಂದು ವಾರ್ಷಿಕೋತ್ಸವಗಳು ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯಲಿ, ಅವರು ದೇವರಿಗೆಲ್ಲ ಸನ್ಮಾನ ಉಂಟು ಮಾಡ್ತಾನೆ ಅಂತಕ್ಕಂಥ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನಾನು ಪರಪಸ್ವಾಮಿಯವರ ಅವರು ನಮ್ಮ ಸ್ವರ್ಗಸ್ಥರಾದಂಥ ಊರು ಬೂದಾಳು ಶ್ರೀರಾಮ್ಪುರದಿಂದ ಬಂದವನು. ಚಿಕ್ಕಂದಿನಿಂದ ಕೂಡ ಪರಸ್ವಾಮಿಯ ಒಂದು ಆರಾಧ್ಯ ದೇವರನ್ನು ಮಾಡಿಕೊಂಡು ಅವನ ಪರಮ ಭಕ್ತನಾಗಿ ನಾನು ಪ್ರತಿನಿತ್ಯವೂ ಅವ್ರನ್ನ ಸ್ಮರಿಸುತ್ತಾ ನನ್ನ ಜೀವನ ಹಾದಿಯನ್ನು ಸಾಗಿಸ್ಕೊಂಡು ಬಂದಿದ್ದೇನೆ. ಇವತ್ತು ನಮ್ಮ ಸಮಾಜದ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ರಾಜ್ಯಾಧ್ಯಕ್ಷರಂತ ರವೀಂದ್ರ ಕಲಬುರ್ಗಿಯವರು. ನಾವೊಂದು ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಹಂಪಿ ಹೇಮಕೂಟ ಗಾಯತ್ರಿ ಪೀಠದ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ದಯಾನಂದಪುರಿ ಮಹಾಸ್ವಾಮಿಯವರು ಜಗದ್ಗುರುಗಳು. ಇವತ್ತು ನಾವು ಕರ್ನಾಟಕದಲ್ಲಿ 25-30 ಲಕ್ಷ ಜನ ಇದ್ದೇವೆ. ಇಡೀ ಭಾರತದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಈ ಕಡೆ ಕಾಶ್ಮೀರದವರೆಗೆ ಎಲ್ಲ ರಾಜ್ಯಗಳಲ್ಲಿ, ರಾಜಸ್ಥಾನ ಆಗ್ಬೋದು, ಗುಜರಾತ್ ಆಗ್ಬೋದು, ಮಧ್ಯಪ್ರದೇಶ, ಒರಿಸ್ಸಾ, ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲ ಕಡೆ ಇವತ್ತು ಸುಮಾರು 8 ಕೋಟಿಯಷ್ಟು ನಾವು ದೇವಾಂಗ ಸಮಾಜದವರಿದ್ದೇವೆ. ಇವತ್ತು ಎಲ್ಲರೂ ಕೂಡ ಇದುವರೆಗೆ ಶತಮಾನಗಳಿಂದ ನಂಬ್ಕೊಂಡು ಬಂದಿದ್ದು ಅಂದರೆ ಈ ಕುಲ ಕಸಬು ನಮ್ಮ ನೇಯ್ಗೆ ಕಸಬು. ಇವತ್ತು ನೇಯ್ಗೆ ಕಸಬು ಇವತ್ತಿನ ಒಂದು ಕಂಪ್ಯೂಟರ್ ಯುಗದಲ್ಲಿ, ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ, ಇವತ್ತಿನ ಕೈಗಾರಿಕೆ ಯುಗದಲ್ಲಿ ಇವತ್ತು ನಶಿಸಿ ಹೋಗ್ತಾ ಇದೆ. ಅದು ತನ್ನ ಛಾಪನ್ನು ಕಳ್ಕೊತಾ ಇದೆ. ವಿಜಯನಗರ ಸಾಮ್ರಾಟರ ಕಾಲದಲ್ಲಿ ಈ ರಾಜ್ಯದ ಆದಾಯ ಸಂಪೂರ್ಣವಾಗಿ ನಮ್ಮ ಈ ಟೆಕ್ಸ್ಟೈಲ್ ಉತ್ಪನ್ನಗಳನ್ನೇ ಅವಲಂಬಿಸ್ಕೊಂಡಿತ್ತು. ಅಂಥದ್ದು ಇವತ್ತು ಸಂಪೂರ್ಣವಾಗಿ ಇವತ್ತು ನಮ್ಮ ನೇಕಾರ ಇವತ್ತು ಅತ್ಯಂತ ಕಷ್ಟಕರವಾದಂಥ ಜೀವನವನ್ನು ಮಾಡ್ತಾ ಇದ್ದಾನೆ. ಇವತ್ತು ಜೀವನ ಮಾಡೋದೇ ಅವನಿಗೆ ಕಷ್ಟ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಓದಿಸೋದಾಗಲಿ, ಅವ್ರಿಗೆ ವಿದ್ಯೆ ಕೊಡೋದಾಗಲಿ ಅವನ ಕೈಲಿ ಆಗ್ತಾ ಇಲ್ಲ. ನಾವು ಯಾಕೆಂದರೆ ನಮ್ಮನ್ನು ಕೈ ಹಿಡಿತಕ್ಕಂಥವ್ರು ರಾಜಕೀಯ ನೇತಾರರಿಲ್ಲ, ಸಂಸದರಿಲ್ಲ. ಅವರು ಹೇಳಿದಾಗೆ ಇವತ್ತು MLAಗಳು ಇಲ್ಲ, ಒಬ್ಬ ಜಿಲ್ಲಾ ಪರಿಷತ್ ಸದಸ್ಯರು ಮಾಡೋದು ಕೂಡ ನಮಗೆ ಕಷ್ಟ ಆಗಿದೆ. ಇವತ್ತು ಆದರೂ ಕೂಡ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಹೇಳಿದಾಗ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನೋದನ್ನು ನಾವು ಮೂಲ ಮಂತ್ರ ಮಾಡಿಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಇತ್ತೀಚೆಗೆ ಹೊಸದುರ್ಗದಲ್ಲಿ, ತರೀಕೆರೆಯಲ್ಲಿ, ಮಂಗಳೂರಿನಲ್ಲಿ ಬೃಹತ್ ಸಮಾವೇಶಗಳನ್ನು ಮಾಡಿ ಸಂಘಟನೆ ಮಾಡಿದ್ವು. ಲಕ್ಷಾಂತರ ಜನಗಳನ್ನು ಸೇರಿಸಿದ್ದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನು ನಾವು ಇವತ್ತು ತೋರಿಸ್ತಾ ಇದ್ದೀವಿ. ಎಲ್ಲ ರಾಜಕೀಯ ಮುಖಂಡರು ಇವತ್ತು ನಮ್ಮ ಕಡೆ ನೋಡ್ತಾ ಇದ್ದಾರೆ. ನೇಕಾರ ಸಮಾಜವು ಒಂದು ದೊಡ್ಡ ಸಮಾಜ, ರೈತನು ಒಂದು ಕಣ್ಣು ಇದ್ದಾಗೆ ನೇಕಾರರು ಕೂಡ ಒಂದು ಕಣ್ಣು ಅಂತಕ್ಕಂಥದ್ದು ಇವತ್ತು ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎಲ್ಲರೂ ಕೂಡ ಗೊತ್ತಾಗಿದೆ. ಇವತ್ತು ನಮ್ಮ ನೇಕಾರ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡಿದ್ದಾರೆ, 0% ಲೋನ್ ಕೊಡ್ತಾ ಇದ್ದಾರೆ, 10 HP ವರೆಗೆ ವಿದ್ಯುತ್ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾ ಇದೆ. ಇಷ್ಟೆಲ್ಲ ಸರ್ಕಾರವು ಕೂಡ ನಮಗೆ ಸ್ಪಂದಿಸ್ತಾ ಇದೆ. ಆದರೂ ಕೂಡ ಇವತ್ತು ಮಕ್ಕಳಿಗೆ ನಾವು ಶಿಕ್ಷಣ ಕೊಡುವಂತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಪ್ರತಿ ವರ್ಷ ನಮ್ಮ ಬೆಂಗಳೂರು ದೇವಾಂಗ ಸಂಘ ಆಗ್ಬೋದು, ನಮ್ಮ ರಾಜ್ಯ ದೇವಾಂಗ ಸಂಘ ಆಗ್ಬೋದು, ರಾಜ್ಯ ದೇವಾಂಗ ನೌಕರ ಸಂಘ ಆಗ್ಬೋದು, ಪ್ರತಿ ವರ್ಷ 600-700 ಮಕ್ಕಳಿಗೆ SSLC ಮತ್ತು PUCನಲ್ಲಿ ಹೆಚ್ಚು ಅಂಕ ಗಳಿಸ್ತಕ್ಕಂಥ ಪ್ರತಿಭಾವಂತ ಮಕ್ಕಳು ನೋಡಿದರೆ ಇವತ್ತು ನಾವು ವಿದ್ಯೆಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ ಅಂತ ಗೊತ್ತಾಗ್ತದೆ. 90-95% ನಮ್ಮ ಮಕ್ಕಳುಗಳು ಪ್ರತಿ ವರ್ಷ 300-400 ಜನ ಹೊರಗಡೆ ಬರ್ತಾ ಇದ್ದಾರೆ ಅಂದರೆ ನಿಜವಾಗೂ ಕೂಡ ನಾವು ವಿದ್ಯೆಯನ್ನು ನಮ್ಮ ಮಕ್ಕಳು, ನಮ್ಮ ಜನರು, ಹಿರಿಯರು ಎಲ್ಲರೂ ಕೂಡ ವಿದ್ಯೆ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ. ಇವತ್ತು 100 ಜನ MD ಮಾಡಿದಂಥವ್ರು, 1000 ಜನ ಡಾಕ್ಟರ್ಗಳು, ಇಂಜಿನಿಯರು ನಮ್ಮ ಸಮಾಜದಲ್ಲಿ ಇದ್ದಾರೆ. 1000 ಜನ ಶಿಕ್ಷಕರು
ಎಲ್ಲರೂ ಕೂಡ ಆಗ್ತಾ ಇದ್ದಾರೆ. ಶಿಕ್ಷಣದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಬೇಕು. ಅದಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ. ರಾಜ್ಯ ಸಂಘದಲ್ಲಿ ವಿದ್ಯಾನಿಧಿ ಮಾಡಿದ್ದೇವೆ, ಬೆಂಗಳೂರು ಸಂಘದಲ್ಲಿ ಕೂಡ ವಿದ್ಯಾನಿಧಿ ಮಾಡಿ ಆ ವಿದ್ಯಾನಿಧಿಯ ಮೂಲಕ ಈ ಒಂದು ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸಂಘಟನೆಯ ಮೂಲಕ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಧುಮುಕಂಥ ಒಂದು ಕೆಲಸವನ್ನು ಗುರುವಿನ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯವನ್ನು, ಇಡೀ ದೇಶವನ್ನು ನಮ್ಮ ಗುರುಗಳು ಒಬ್ಬರೇ ಜಗದ್ಗುರುಗಳು ಸುತ್ತಾ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ. ಆ ಸಂಘಟನೆ ಮೂಲಕವೂ ಕೂಡ ನಮ್ಮ ಸಮಾಜ ಪ್ರಗತಿ ಆಗ್ತದೆ ಅಂತ ಹೇಳಿ ಇವತ್ತಿನ ಇದು ಒಂದು ಸಂಘಟನೆಯ ಒಂದು ಭಾಗವಾಗಿ ನಾವು ಇವತ್ತು ಧ್ವಂಸಂದ್ರಕ್ಕೆ ಬಂದಿದ್ದೇವೆ. ಈ ವಾರ್ಷಿಕೋತ್ಸವದಲ್ಲಿ 1000 ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದಾರೆ. ಇದು ಹೀಗೆ ಸಂಘಟನೆಗಳು ಆಗ್ತಾ ಇರ್ತದೆ. ಈ ವಾರ್ಷಿಕೋತ್ಸವ ನಡೀತಾ ಇದೆ. ಪರಸ್ವಾಮಿ ನಮಗೆಲ್ಲರೂ ಕೂಡ ಮುಂದೆ ದೊಡ್ಡದಾಗಿ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ದೊಮ್ಮಸಂದ್ರ ಗ್ರಾಮದಲ್ಲಿ 12ನೇ ವರ್ಷದ ವಾರ್ಷಿಕೋತ್ಸವ ಕುಂಭಾಭಿಷೇಕವನ್ನು ಎಲ್ಲ ದೊಮ್ಮಸಂದ್ರ ಜನಸಾಗರ ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳಿಂದ ವಿಜೃಂಭಣೆಯಿಂದ ಈ ಒಂದು ದಿನ ಕಾರ್ಯಕ್ರಮ ನೆರವೇರಿಸಲ್ಪಟ್ಟಿತು. ಬಹಳ ವಿಜೃಂಭಣೆಯಾಗಿ ಕಾರ್ಯಕ್ರಮ ನಡೆದಿದೆ. ಅದರಿಂದ ಪ್ರತಿ ಎಲ್ಲ ಒಂದು ಭಕ್ತ ಮಹಾಶಯರಿಗೂ ಮೊದಲಿಗೆ ನಮ್ಮ ಪರಪ್ಪ ಸ್ವಾಮಿ ಟ್ರಸ್ಟ್ ಹಾಗೂ ದೇವಾಂಗ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಮೊದಲಿಗೆ ಅರ್ಪಿಸ್ತಾ ಇದ್ದೇನೆ. ಈ ದಿನ ಒಳ್ಳೆ ಶುಭ ದಿನ. ಈ ದಿನದಲ್ಲಿ ನಮ್ಮ ದೇವಾಂಗ ಜಗದ್ಗುರು ಹಂಪೆ ಹೇಮಕೂಟಿ ಸ್ವಾಮಿಗಳು, ಮಹಾಸ್ವಾಮಿಗಳು, ದಯಾನಂದ ಮಹಾಸ್ವಾಮಿಗಳು ಬಂದು ಆಗಮಿಸಿದ್ದಾರೆ. ಅವರು ನಮ್ಮ ಭಕ್ತ ಜನಸಾಗರಕ್ಕೆ ಒಳ್ಳೆ ಹಿತವಚವನ್ನು ಹೇಳಿ ಒಳ್ಳೆ ಭಕ್ತಿಯನ್ನು ತುಂಬಿ ಹಾಗೂ ಆರ್ ನಾಗರಾಜು ಅವರು ಬಂದಿದ್ದರು. ಅವರೂ ಯಾವ ಥರ ಮನುಷ್ಯ, ಯಾವ ಥರ ನಾವು ದೇವ್ರನ್ನ ಧ್ಯಾನ ಮಾಡಬೇಕು, ಭಗವಂತನಲ್ಲಿ ಯಾವ ಥರ ನಾವು ಪೂಜಿಸಬೇಕು ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಸವಿಸ್ತಾರವಾಗಿ ಹಂಚ್ಕೊಂಡ್ರು. ಭಕ್ತಾದಿಗಳು ಅದೇ ಥರ ಒಳ್ಳೆ ಮನಸ್ಸಿಂದ ಎಲ್ಲ ಕೇಳಿಕೊಂಡು ಅವರ ಆಶೀರ್ವಾದನೂ ಪಡೆದಿದ್ದಾರೆ. ಅವ್ರಿಗೂ ಅವರ ಒಂದು ನಮ್ಮ ಊರಿಗೆ ಒಂದು ಯಶಸ್ವಿ ಬರಲಿ ಅಂತ ಒಂದು ಆಶೀರ್ವಾದ ಮಾಡಿದ್ರು. ಅವ್ರಿಗೆ ಆ ಒಂದು ಗುಣಗಳು ನಮ್ಮ ಊರಿನ ಜನಗಳಲ್ಲಿ ತುಂಬಲಿ ಅಂತ ಹೇಳಿದ್ದಾರೆ. ಅವ್ರಿಗೂ ನಮ್ಮ ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಎಲ್ಲ ಜನಾಂಗದ ದೊಮ್ಮಸಂದ್ರ ಗ್ರಾಮ ಸುತ್ತಮುತ್ತಲಿನ ಎಲ್ಲ ಜನಾಂಗದವರು, ಪ್ರತಿ ಎಲ್ಲ ಜನಾಂಗದವರು ನಮಗೆ ಬಂದು ಸಹಕರಿಸಿ ಮತ್ತು ತನು ಮನ ಧನವನ್ನು ಅರ್ಪಿಸಿ ಶುಭವಾಗಿ ಕಾರ್ಯಕ್ರಮ ನಡೀಲಿ ಅಂತ ಆಶೀರ್ವಾದ ಮಾಡಿ ನಮಗೆ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಆ ಒಂದು ಆಶೀರ್ವಾದದಿಂದನೇ ಈ ಒಂದು 12 ವರ್ಷದ ಕುಂಭಾಭಿಷೇಕ ವಿಜೃಂಭಣೆಯಿಂದ ನಡೆಸಿದ್ದೀವಿ. ಎಲ್ಲರಿಗೂ ಆ ಭಗವಂತನ ಪ್ರೇರಣೆ ಕೊಡಲಿ. ಮುಂದಿನ ದಿನಗಳಲ್ಲಿ ಮುಂದಿನ ಯುವಕರು ಏನಿದ್ದಾರೆ ಅವರು ಇದೇ ಥರ ನಡೆಸ್ಕೊಂಡು ಹೋಗಲಿ. ಮತ್ತು ನಮ್ಮ ಜನಾಂಗ ಅಂತ ಹೇಳೋದಕ್ಕಿಂತ ಎಲ್ಲ ಬಡ ಜನ ಆಗಲಿ, ಯಾರೇ ಆಗಲಿ, ನಾವು ಅವ್ರಿಗೆಲ್ಲ ಒಂದು ಸಹಕಾರ ಮಾಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ನಮ್ಮಲ್ಲೂ ಇದೆ. ಆದ್ದರಿಂದ ನಾವು ಅವರಿಗೆ ಎಲ್ಲರಿಗೂ ಇಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಮಾಡಬೇಕು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲೂ ಇದೆ. ಮತ್ತು ಇಲ್ಲಿ ಮಠದಲ್ಲಿ ಆವರಣದಲ್ಲಿ ನಮ್ಮ ಸ್ವಾಮೀಜಿಗಳು ಮತ್ತು ನಮ್ಮ ಗುರುಗಳು ಒಂದಿಬ್ಬರು ನಮಗೆ ಒಂದೆರಡು ಹಿತ ಮಾತು ಹೇಳಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನೆರವೇರಿಸಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದಿದೆ. ನಮ್ಮ ಗ್ರಾಮದ ಜನಗಳು, ನಮ್ಮ ಟ್ರಸ್ಟ್ನವರೆಲ್ಲ ಒಪ್ಪಿಗೆ ಆದರೆ ನಮ್ಮ ಸ್ವಾಮೀಜಿಗಳ ಒಂದು ಏನು ಹೇಳಿದ್ದಾರೆ ಅದನ್ನು ನೆರವೇರಿಸ್ತೇನೆ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ದೊಮ್ಮಸಂದ್ರದ ಈ ಪರಪ್ಪ ಸ್ವಾಮಿ ಮಠ ತುಂಬ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ಇದರ ಹೊಸದಾಗಿ ನಿರ್ಮಾಣ ಆಗಿ 12 ವರ್ಷಗಳು ಸಂದಿವೆ. ಆ ಒಂದು ಜ್ಞಾಪಕಾರ್ಥವಾಗಿ ಮತ್ತು ಸ್ವಾಮಿಯ ಸೇವೆಗೋಸ್ಕರ 12ನೇ ವರ್ಷದ ಕುಂಭಾಭಿಷೇಕವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಒಂದು ಕಾರ್ಯದಲ್ಲಿ ಈ ಒಂದು ಪರಪ್ಪ ಸ್ವಾಮಿ ಟ್ರಸ್ಟಿನ ಅಧ್ಯಕ್ಷರಾದ DS ನಾಗರಾಜರವರು, ಕಾರ್ಯದರ್ಶಿಗಳಾದ ರಾಜಣ್ಣ ಅಂದರೆ ಕರಿಯಪ್ಪ ಅವರು ತುಂಬ ಶ್ರಮವಹಿಸಿ ಒಂದು ಸ್ನೇಹಿತರ ಗುಂಪನ್ನು ಕಟ್ಟಿ ಈ ಒಂದು ಟ್ರಸ್ಟ್ನ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ನಾನು ದೊಮ್ಮಸಂದ್ರ ದೇವಾಂಗ ಸಂಘದ ಅಧ್ಯಕ್ಷನಾಗಿ 2 ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ದೊಮ್ಮಸಂದ್ರ ದೇವಾಂಗ ಸಂಘ ಮತ್ತು ಪರಪ್ಪ ಸ್ವಾಮಿ ಮಠ ಎರಡೂ ಕೂಡ ಅವಳಿ ಜವಳಿಯಾಗಿ ಒಂದು ನಾಣ್ಯದ 2 ಮುಖಗಳಂತೆ ಇಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಅಭಿವೃದ್ಧಿ ಪಥದತ್ತ ನಾವು ಕೂಡ ಅವ್ರ ಕೈ ಜೋಡಿಸ್ತಾ ಇದ್ದೀವಿ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿ ಅಂತೇಳಿ ಆಶಿಸ್ತಾ ನನ್ನ ಒಂದು ಶುಭಾಶಯವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೊಡ್ತಾ ಇದ್ದೇನೆ, ಈ ಮೂಲಕ ಕೊಡ್ತಾ ಇದ್ದೇನೆ. ಪರಪ್ಪ ಸ್ವಾಮಿ ಭಜನಾ ಮಂಡಳಿಯವರಿಂದ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. 12ನೇ ವರ್ಷದ ಸದ್ಗುರು ಪರಪ್ಪ ಸ್ವಾಮಿ ಟ್ರಸ್ಟ್ ವತಿಯಿಂದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಬಹಳ ಚೆನ್ನಾಗಿ ನಡೀತಾ ಇದೆ.
ನಿನ್ನೆ ಸಂಜೆ ಭರತನಾಟ್ಯ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ, ಕೋಲಾಟ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಸಂಜೆವರೆಗೂ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ, ನಡೀತಾ ಇದೆ. ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ 12ನೇ ವರ್ಷದ ವರ್ಧಂತಿ ಮಹೋತ್ಸವದ ಪ್ರಯುಕ್ತ ಸದ್ಗುರು ಪರಪ್ಪ ಸ್ವಾಮಿ, ಭಗವಾನ್ ಶಿರಡಿ ಸಾಯಿಬಾಬಾ, ದೇವಲ ಮಹರ್ಷಿಗಳ ಪಾದಕ್ಕೆ ಸಮರ್ಪಣೆ ಮಾಡಿ ಇವಾಗ ಕಾರ್ಯಕ್ರಮಗಳನ್ನು ಎಲ್ಲರೂ ಹಮ್ಮಿಕೊಂಡಿದ್ದೀವಿ. ಹಮ್ಮಿಕೊಂಡು ಚೆನ್ನಾಗಿ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ ಎಲ್ಲರೂ.